ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರಿ ಎಲ್ಲರೂ? ನಾನು ಕೂಡ ಆರಂಭವಾಗಿದ್ದೀನಿ, ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ನೆನೆಸ್ತೀನಿ. ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈಗಾಗಲೇ ನಿನ್ನೆ ಕಳಪೆ ಅಶ್ವಿನಿ ಗೌಡ ಅವರಿಗೆ ಏನಾದ್ರು ಸಿಕ್ಕಿತು. ಅವರಂತೂ ಓವರ್ ಆ್ಯಕ್ಟಿಂಗ್ ಅಂತೂ 100% ಮಾಡಿದರು. ಅವರು ಥಿಂಕ್ ಮಾಡಿದ್ದಾರೆ ಏನಂದರೆ ಜನರಿಗೆಲ್ಲರೂ ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಏನಿದೆ ಅದು ಇಷ್ಟ ಆಗ್ತದೆ ಅಂತ. ಎಷ್ಟೋ ಕಡೆಯಲ್ಲಿ ರೂಲ್ಸ್ ಕೂಡ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು. ಇವತ್ತಿನ ಪ್ರೋಮೋ ನೋಡುವಾಗ ತುಂಬಾ ಒಂದು ಬೇಜಾರಾಗ್ತದೆ ಅಂತ ಹೇಳ್ಬೋದು. ಯಾಕೆ ಬೇಜಾರು ಅಂದರೆ, ಗೆಲ್ಲಿ ಅವರದು ಯಾವಾಗಲೂ ಕೂಡ ಪ್ರೋಮೋ ಯಾವಾಗ ಕಲರ್ಸ್ ಕನ್ನಡದವರು ರಿಲೀಸ್ ಮಾಡ್ತಿದ್ರು ಆ ಟೈಮಲ್ಲಿ ತುಂಬಾ ಒಂದು ಫನ್ನಿ ಒಂದು ಕಾಮಿಡಿ ಎಲ್ಲ ಇತ್ತು ಅಂತ ಹೇಳ್ಬೋದು. ಬಟ್ ಇವತ್ತಿನ ಒಂದು ಪ್ರೋಮೋ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು. ರೀಸನ್ ಇಷ್ಟೇ, ಫಸ್ಟಿಗೆ ನಾವು ಪ್ರೋಮೋ ನೋಡುವ, ಆದಮೇಲೆ ವಿಲ್ ಸ್ಪೀಕ್ ಅಂತ ಹೇಳಿ ಹುಡುಕ್ತೀನಿ ನಾನು ಮೀಸೆ ಯಾವತ್ತೂ ಇಷ್ಟೊಂದು ಮಾತಾಡಿದೆ, ನಂಗೆ ಚೈನ್ ಕೊಡು. ವಿಷಯ ಏನಂದ್ರೆ, ಇದರಲ್ಲಿ ಗಿಲ್ಲಿ ಅವರಿದ್ದಾರೆ. ಗಿಲ್ಲಿ ಇವರೇ ಒಂದು ಚೈನ್ ಇರ್ತದೆ ಕೈಗೆ, ಅವರೊಂದು ಬ್ರಾಸ್ಲೈಟ್ ಏನು ಕಟ್ಟಿರ್ತಾರೆ ಅದು ಮಿಸ್ ಆಗಿರ್ತದೆ ಇವರಿಗೆ ಕೊಟ್ಟದ್ದು. ಸೊ ಅವರಿಗೆ ಮಿಸ್ ಮಾಡಿದ್ರೆ ಅಥವಾ ಯಾರಾದರೂ ಎಲ್ಲಿಯಾದರೂ ತೆಗೆದಿಟ್ಟಿದ್ದಾರೆ ಅಂತ ಈ ಕ್ವಶನ್ ಮಾರ್ಕ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಫ್ಟರ್ ದ್ಯಾಟ್ ಏನಾಗ್ತದೆ ಅಂದರೆ, ಗಿಲ್ಲಿ ಅವರು ಒಂದು ಸ್ಟೈಲಲ್ಲಿ ಹೇಳ್ತಾರೆ, ನೀವು ನೋಡ್ಬೋದು. ಎಸ್, ಇದರಲ್ಲಿ ಕೂಡ ಅವರು ಕೂಡ ಹೇಳ್ಬಾರ್ದಿತ್ತು ಎಲ್ಲರ ಎದುರಲ್ಲಿ. ಬಟ್ ಗಿಲ್ಲಿ ಅವರು ಹೇಳಿದರು ಯಾರಿಗೂ ಕೂಡ ಏನು ಕೂಡ ಮಾಡ್ಲಿಕ್ಕಾಗಲ್ಲ ಅಂತ. ಇವರೇನು ಧನುಷ್ ಹಾಗೂ ಧನುಷ್ನ ಜೊತೆ ಇಬ್ಬರು ಏನಿರ್ತಾರೆ ಅವ್ರು ಕರ್ಕೊಂಡು ಹೋಗಿ ಫುಲ್ ಮೀಸೆಗೆ ಬೋಳಿಸ್ತಾರೆ ಅಂತ ಹೇಳ್ಬೋದು. ಅದು ನೋಡೋಕೆ ಒಂದು ಖುಷಿ ಅಂತ ಆಗೋದೆಲ್ಲ ತುಂಬಾ ಬೇಜಾರಾಗ್ತದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಷ್ಟಾಗ್ತದೆ ಅಷ್ಟು ಡಾಮಿನೇಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಗಿಲ್ಲಿಯವ್ರನ್ನ ಆಲ್ಮೋಸ್ಟ್ ಡಾಮಿನೇಟ್ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ಕೂಡ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಕಾವ್ಯ ಅವರು ಸ್ವಲ್ಪ ಅವರ ಸಪೋರ್ಟ್ ಇದ್ದಾರೆ, ಗಿಲ್ಲಿ ಅವರ ಸಪೋರ್ಟ್ ಇತ್ತು ಮಾತಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದು ಪ್ಲೇಸಲ್ಲಿ ಬೇರೆಯವರಿದ್ದರೆ ಅವರು ಮಾಡಲಿಕ್ಕೆ ಬಿಡ್ತಾರಾ ಅಂತ ಕ್ವಶನ್ ಮಾರ್ಕ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದು ನೋಡೋ ತುಂಬಾ ಬೇಜಾರಾಗ್ತದೆ, ಅವರ ಫೇಸ್ ನೋಡುವಾಗ ಕೂಡ ತುಂಬಾ ಬೇಜಾರಾಗ್ತದೆ ಅಂತ ಹೇಳ್ಬೋದು. ಈಚೆ ಸೈಡ್ ಅಶ್ವಿನಿ ಗೌಡ ಆ್ಯಂಡ್ ಜಾನು ಮತ್ತು ಇನ್ನೊಬ್ಬರು ಹೆಸರು ರಾಶಿಕಾ, ಇವರು ಸೂರಜ್ ಅವರನ್ನು ಎಳಿತಿದ್ದಾರೆ ಇವರ ಟೀಮಿಗೆ, ಯಾರು ಅಶ್ವಿನಿ ಗೌಡ ಅವರ ಟೀಮಿಗೆ ಎಳಿತಿದ್ದಾರೆ. ನಿಜ ಹೇಳ್ತೇನೆ, ಸೂರಜ್ ಅವರಿಗೆ ಒಂದು ಆ್ಯಕ್ಚುಲಿ ನಾನು ನೋಡಿದ ಪ್ರಕಾರ 14,000 ಫಾಲೋವರ್ಸ್ ಇತ್ತು ಇನ್ಸ್ಟಾಗ್ರಾಮಲ್ಲಿ. ಬಟ್ ಈಗ ನಾನು ಸೂರಜ್ ಸಿಂಗ್ ಅವರ ಫಾಲೋವರ್ಸನ್ನು ಚೆಕ್ ಮಾಡುವಾಗ ಓ ಮೈ ಗಾಡ್, 2,20,000 ಖಾಲಿ 1 ವೀಕಲ್ಲಿ ಅಂತ ಹೇಳ್ಬೋದು. ಇದು ಫಾರ್ ದಿ ಫಸ್ಟ್ ಟೈಮ್ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಇವರದು ಈ ಟೈಪ್ ಜಾಸ್ತಿ ಆದದ್ದು. ಸೊ ಇವರಿಗೆ ಜಾಸ್ತಿ ಆಗೋ ಕಾರಣ ತುಂಬಾ ಇದೆ. ಸ್ಟಾರ್ಟಿಂಗಿಂದ ಈಗ ಏನು ಮೊನ್ನೆ ಪ್ರೀವಿಯಸ್ ಒಂದು ಗೇಮ್ ಇತ್ತು, ಅದರಲ್ಲಿ ಕೂಡ ಬಿಟ್ಟು ಕೊಡಲಿಲ್ಲ ಅಂತ ಹೇಳ್ಬೋದು. ತನ್ನ ಗುಂಪಿಗೋಸ್ಕರ ಹೋರಾಡಿದ್ದಾರೆ. ಬಟ್ ಈಗ ಒಂದು ಡಾಟಲ್ಲಿ ಫುಲ್ ಸ್ಟಾಪ್ ಇಡ್ತಾರಾ ಅಂತ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದರೆ ಅವರೀಗ ಅಶ್ವಿನಿ ಗೌಡ ಅವರ ಇದಕ್ಕೆ ಗುಂಪಿಗೆ ಸೇರುವಂತಹ ಚಾನ್ಸಸ್ ತುಂಬಾ ಇದೆ. ಬಟ್ ಸಾರಿ ಸೂರಜ್ ಅವರಿಗೆ ನಾನೊಂದು ಹೇಳ್ತೀನಿ, ಯಾಕಂದ್ರೆ ನೀವು ಅವರ ಗುಂಪಿಗೆ ಸೇರಿದರೆ 100% ಜನರು ಯಾರು ಕೂಡ ಸಪೋರ್ಟ್ ಅಂತೂ 100% ಮಾಡುವುದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಮೊನ್ನೆಯಿಂದ ಸೂರಜ್ ರೆಸ್ಪೆಕ್ಟ್ ಬಟನ್ ಇರೋದು ಇವತ್ತು ಅಶ್ವಿನಿ ಗೌಡ ಅವರಿಗೆ ತುಂಬಾ ಒಂದು ಅಶ್ವಿನಿ ಗೌಡನ ಚೇಲಾಗಿದ್ದಾರೆ, ಹೀಗೆ ಆಗಬೇಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ಎಂತ ಆಗ್ತದೆ ಅಂತ ಗೊತ್ತಿಲ್ಲ, ವಿಲ್ ಸಿ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕೆ, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ರಿ ಅಂತ ನಾನು ತಿಳ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿದ್ದೀಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಲವ್ ಯು ಆಲ್.